ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾವಿವತ್ತು ಬಂದಿದ್ದೀವಿ ನಮ್ಮನೆ ದೇವರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅದು ರಾಮದುರ್ಗ, ರಾಯಚೂರು ಜಿಲ್ಲೆಯಲ್ಲಿರೋದು. ರಾಯಚೂರು ಜಿಲ್ಲೆಯಲ್ಲಿದೆ. ಮತ್ತು ಇವತ್ತು ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ನಮ್ಮಮ್ಮ ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮನೆ ದೇವರಿಗೆ ಬಂದಿದ್ದೀವಿ. ನಮ್ಮ ಗಾಡಿ ತೊಗೊಂಬಂದಿದ್ದೀವಿ ನೋಡಿ. ನಮ್ಮಣ್ಣ ಕೊಡಿಸಿದ ಗಾಡಿ ನನಗೆ ಪಲ್ಸರ್ 150. ಅದನ್ನು ತೊಗೊಂಡು ನಮ್ಮನೆ ದೇವರಿಗೆ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮದುರ್ಗದಲ್ಲಿದೆ. ದೇವಸ್ಥಾನಕ್ಕೆ ಬಂದರೆ ಒಂಥರ ವೈಬು, ಪಾಸಿಟಿವ್ ವೈಬ್, ಫುಲ್ ಎನರ್ಜಿ. ಆ ಗಂಟೆಗಳ ಶಬ್ದ ಕೇಳಿದ್ರೆ ಮುಗೀತು ಕಿವಿಲಿ, ಏನೋ ಒಂಥರ ಎನರ್ಜಿ. ಇಲ್ಲಿ ನೋಡಿ, ಯಾವುದೋ ಆಗಿನ ಕಾಲದ ಶಿಲೆ ಇದೆ. ರಾಜರ ಕಾಲದ ಶಿಲೆ ಇದೆ. ಇಲ್ಲೊಂದಿದೆ, ಬಟ್ ಅದಕ್ಕೆ ಸುಣ್ಣ ಮೆತ್ತಿದ್ರಿಂದ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇದು ಶಿವಲಿಂಗ ಇದೆ ನೋಡಿ, ಮೇಲೆ ಶಿವಲಿಂಗ ಇದೆ. ಕೆಳಗಡೆ ಇಲ್ಲೊಂದು ಹಸು ಥರ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಆಗಿನ ಕಾಲದ ಶಿಲಾಶಾಸನ. ಇಲ್ಲಿ ನೋಡಿ, ಚೆನ್ನಾಗಿರೋ ಹೂಗಳಿದ್ದಾವೆ. ಬನ್ನಿ ನನ್ನ ಹುಡುಗಿಗೆ ಹೂವು ಕೊಡೋಣ. ದಿಸ್ ಈಸ್ ಫಾರ್ ಯು ಬೇಬಿ. ಬನ್ನಿ ಅವಳು ತಲೆಗಿಡೋಣ. ಮತ್ತು ಗಾಯ್ಸ್, ಇಲ್ಲಿ ಒಂದು ಸುಂದರವಾದ ಕೆರೆ ಇದೆ ದೇವಸ್ಥಾನದ ಹಿಂದೆನೇ. ತೋರಿಸ್ತೀನಿ ತಡೀರಿ ನಿಮಗೆ. ಹಿಂಗೆ ಹೋದ್ರೆ ಕಾಣಿಸ್ಬೋದು, ಅಲ್ಲಿ ಸ್ವಲ್ಪ ಕಾಣಿಸ್ತೆ ನೋಡಿ ಗಾಯ್ಸ್. ಅಲ್ಲಿದೆ ನೋಡಿ ಕೆರೆ ಹಿಂದೆ, ಫುಲ್ಲು ದೊಡ್ಡ ಕೆರೆ ಇದೆ. ದೇವಸ್ಥಾನದ ಹಿಂದೆನೇ ಇದೆ. ಅಲ್ಲಿ ಮೀನುಗಾರರೆಲ್ಲ ಮೀನು ಹಿಡಿತಾರೆ ಜಾಸ್ತಿ ಜನ. ಇಲ್ಲಿ ಇನ್ನೂ ಶಿಲೆಗಳಿವೆ, ತೋರಿಸ್ತೀನಿ ನೋಡಿ ನಿಮಗೆ. ಕಲ್ಲಿನ ಮೇಲೆ ಕೆತ್ತಿರೋ ಶಿಲೆಗಳು. ಇಲ್ಲಿ ಸೀತಾಫಲ ಹಣ್ಣು ಜಾಸ್ತಿ ಸಿಗುತ್ತೆ ಈ ಬೆಟ್ಟದಲ್ಲಿ. ನಾವು ಚಿಕ್ಕವರಿದ್ದಾಗೆಲ್ಲ ಮೂಟೆ ಒಯ್ತಿದ್ವಿ. ಇವಾಗ ನೋಡಿದ್ರೆ ಯಾವೂ ಇಲ್ಲ, ಯಾಕಂದರೆ ಸೀಸನ್ ಎಲ್ಲ ಮುಗಿದಿದೆ ಅಲ್ಲ. ಸೊ ಇಲ್ಲ ನೋಡಿ, ದೇವಸ್ಥಾನ ಎಲ್ಲ ಖಾಲಿಯಾಗಿದೆ. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ಕೀಟಗಳೆಲ್ಲ ತಿಂದ್ಬಿಟ್ಟಿದ್ದಾವೆ. ಬಿಲ್ಪತ್ರೆ ಗಿಡ. ಇದು ದೇವಸ್ಥಾನ ಊರಿಂದ ಭಾಳ ದೂರ ಇದೆ, ಸ್ವಲ್ಪ ದೂರ ಇದೆ. ದೂರ ಅಂದರೆ 1-1.5 ಕಿಲೋಮೀಟರ್ ಇರ್ಬೋದು ಊರಿಂದ. ನೋಡ್ರಿ, ಎಲ್ಲ ಅಲ್ಲಲ್ಲಿ ಗಿಡ ಮರ, ಎಷ್ಟು ಸುಂದರವಾಗಿದೆ ಪ್ರದೇಶ. ಅಲ್ಲಿ ನೋಡಿ, ಅಲ್ಲೊಂದು ಬೆಟ್ಟ ಇದೆ. ಅಲ್ಲಿಂದ ಕಾಣಿಸ್ತದೆ ನಮಗೆ ಸೀದಾ ಕೆರೆ. ಅಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತದೆ. ಫುಲ್ಲು ದೊಡ್ಡ ಕೆರೆ ಇದೆ ಗಾಯ್ಸ್. ಹೋಗ್ತೀನಿ ತಡೀರಿ, ನಿಮ್ಗೆ ಹತ್ರ ಹೋಗಿ ತೋರಿಸ್ತೀನಿ ಗಾಯ್ಸ್. ಹೋದ್ಸಲ ಬಂದಿದ್ವಿ, ನಾನು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಬಂದಿದ್ವಿ. ಬಟ್ ಅವಾಗ ವ್ಲಾಗ್ ಮಾಡಿರಲಿಲ್ಲ. ನಮ್ಮ ಅಕ್ಕಂಗೆ ಎಷ್ಟು 70 ರೂಪಾಯಿ ಸಿಕ್ಕಿತ್ತು ಹೋದ್ಸಲ ಬಂದಾಗ. ಜಾತ್ರೆ ಇತ್ತು, ಜಾತ್ರೆ ಟೈಮಲ್ಲಿ ಯಾರೋ ಪಾಪ ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ರು ಗಾಯ್ಸ್. ನಿಮಗೆ ಕೆರೆ ತೋರಿಸೋದಕ್ಕೆ ನಾನು ದೇವಸ್ಥಾನದ ಹಿಂದುಗಡೆಯಿಂದ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ, ಎಷ್ಟು ಹಕ್ಕಿಗಳಿದ್ದಾವೆ ಕೆರೆಯಲ್ಲಿ. ಆದರೆ ನೀರು ಈ ಸಲ ಸ್ವಲ್ಪ ಕಡಿಮೆ ಇದೆ ಅನ್ಕೊತೀನಿ, ಭಾಳ ಕಡಿಮೆ ಇದೆ. ಮಳೆ ಆಗಿಲ್ಲದೆ ಇರೋದ್ರಿಂದ ತೋರಿಸ್ತೀನಿ ನೋಡಿ. ನೋಡಿ
ಹೇಗಿದೆ. ಮಳೆ ಬಂದಿದ್ರೆ ಫುಲ್ ಇಲ್ಲೆಲ್ಲ ನೀರು ಇರ್ತಿತ್ತು. ಮಳೆ ಬರದೇ ಇರೋ ಕಾರಣ ಇಲ್ಲೆಲ್ಲ ನೀರು ಇಲ್ಲ. ಅಲ್ಲೊಂದು ದೇವಸ್ಥಾನ ಇದೆ ನೋಡಿ ಮೇಲೆ, ಬೆಟ್ಟದ ಮೇಲೆ. ಆಯ್ತು, ಇನ್ನೇನು ಪೂಜೆ ಎಲ್ಲ ಮುಗೀತು. ಮತ್ತೆ ನಾವು ಸೀದಾ ಮನೆಗೆ ಹೋಗ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.